ಎಲ್ರಿಗೂ ಸ್ವರ್ಣ ಗೌರಿ ಹಬ್ಬದ ಶುಭಾಶಯಗಳು. ಹೌದು ಸ್ನೇಹಿತರೆ, ಗೌರಿ ಗಣೇಶ ಹಬ್ಬ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ? ಎಲ್ರಿಗೂ ಗೊತ್ತು. ಈ ಒಂದು ಹಬ್ಬ ತುಂಬಾ ವೈಭವೋಪೇತವಾದ ಮತ್ತು ವಿಜೃಂಭಣೆಯಿಂದ ಆಚರಿಸುವಂತ ಹಬ್ಬ ಆಗಿದೆ ಸ್ನೇಹಿತರೆ. ಹೌದು, ಗಣೇಶನ ಹಬ್ಬ ಅಂದ್ರೆ ನಾವು ತುಂಬಾ ವೈಭವವಾಗಿ ವಿಜೃಂಭಣೆಯಿಂದ ನಾವು ಯುವ ಜನತೆ ಎಲ್ಲ ಸೇರಿಕೊಂಡು ನಮ್ಮ ದಕ್ಷಿಣ ಭಾರತದಲ್ಲಿ ಈ ಒಂದು ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸ್ತೀವಿ. ಗಣೇಶ ಹಬ್ಬಕ್ಕಿಂತ ಒಂದು ದಿನ ಮೊದಲೇ ಮುಂಚಿತವಾಗಿ ಬರುವಂತ ಈ ಸ್ವರ್ಣ ಗೌರಿ ಹಬ್ಬವನ್ನು ಹೇಗೆ ಆಚರಿಸ್ತೀವಿ, ಮತ್ತೆ ಈ ಒಂದು ಹಬ್ಬದ ಮಹತ್ವವೇನು, ಈ ಸ್ವರ್ಣ ಗೌರಿ ಅಂತ ಹೆಸರು ಹೇಗೆ ಬಂತು ಅಂದ್ರೆ, ಒಮ್ಮೆ ಪಾರ್ವತಿ ದೇವಿ ಶಿವನನ್ನು ಒಲಿಸಲು ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ತನ್ನ ಒಂದು ಪರಿಶುದ್ಧತೆ ಮತ್ತು ತನ್ನ ಒಂದು ಸೌಂದರ್ಯ, ಶುದ್ಧವಾದ ಭಕ್ತಿಯಿಂದ ಅವಳು ಪಾರ್ವತಿ ದೇವಿ ತುಂಬಾ ಕಪ್ಪು ಬಣ್ಣವಾಗಿ ಬದಲಾಗಿ ತನ್ನ ಒಂದು ಭಕ್ತಿಯನ್ನು ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ತನ್ನ ಒಂದು ಪರಿಶುದ್ಧತೆ, ತನ್ನ ಒಂದು ಭಕ್ತಿಯನ್ನು ನೋಡಿ ಆ ಪರಮಶಿವನು ಪಾರ್ವತಿ ದೇವಿಗೆ ಚಿನ್ನದಂತಹ ಬಣ್ಣವನ್ನು, ಕಾಂತಿಯನ್ನು ಪ್ರಸಾರಿಸುತ್ತಾನೆ. ಹೇಗೆ ಅಂದ್ರೆ ಅತ್ಯಂತ ಪರಿಶುದ್ಧವಾದ, ಅತ್ಯಂತ ಶುದ್ಧವಾದ ವಸ್ತು ಅಂದ್ರೆ ಅದು ಚಿನ್ನ ಆಗಿದೆ ಸ್ನೇಹಿತರೆ. ಅದರಿಂದ ಪಾರ್ವತಿ ದೇವಿಗೆ ಅಂದಿನಿಂದ ಸ್ವರ್ಣ ಗೌರಿ ಅಂತ ಕರೆಯೋದು ವಾಡಿಕೆ. ಅದರಿಂದ ಈ ಸ್ವರ್ಣ ಗೌರಿ ವ್ರತ ಹೇಗೆ ಆಚರಿಸ್ತಂದ್ರೆ, ಒಮ್ಮೆ ಪಾರ್ವತಿ ದೇವಿ ಭೂಲೋಕಕ್ಕೆ ತನ್ನ ತವರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಬಂದು ಬಾಗಿನವನ್ನು 16 ಬಗೆಯಾದ ಅರಿಶಿಣ, ಕುಂಕುಮ, ಬಳೆ, ಕಾಜಲ್ ನಂತಹ 16 ರೀತಿಯಾದ ಒಂದು ಬಾಗಿನವನ್ನು ತವರು ಮನೆಯಿಂದ ಪಡ್ಕೊಂಡು ಮತ್ತೆ ಮರಳಿ ಕೈಲಾಸಕ್ಕೆ ಹೋಗುವಾಗ ಗಣೇಶ ಅಂದ್ರೆ ನಾಳೆ ಗಣೇಶ ಬಂದು ಕರ್ಕೊ ಬಂದಾಗ ನಾಳೆ ನಾವು ಗಣೇಶ ಹಬ್ಬನ ಆಚರಿಸ್ತೀವಿ ಸ್ನೇಹಿತರೆ. ಅದರಿಂದ ಈ ಒಂದು ಸ್ವರ್ಣ ಗೌರಿ ವ್ರತವನ್ನು ಆಚರಿಸೋದ್ರಿಂದ ಮದುವೆಯಾದ ಹೆಣ್ಣು ಮಕ್ಕಳು ತಮ್ಮ ತವರು ಮನೆಗೆ ಹೋಗಿ ತಮ್ಮ ಒಂದು ಸೌಭಾಗ್ಯ, ತಮ್ಮ ಒಂದು ಸಂಸಾರ ಚೆನ್ನಾಗಿರ್ಲಿ ಅಂತ ಯಾವ ರೀತಿಯಾಗಿ ಅವರು ಹೋಗಿ ಬಾಗಿನವನ್ನು 16 ಬಗೆಯಾದ ಬಾಗಿನ ಅರಿಶಿನ, ಕುಂಕುಮ, ಪವಿತ್ರವಾದ ವಸ್ತುಗಳನ್ನು ಬಾಗಿನವಾಗಿ ಪಡ್ಕೊಬರೋದು ವಾಡಿಕೆಯಲ್ಲಿದೆ ಸ್ನೇಹಿತರೆ. ಆದ್ರಿಂದ ಈ ಒಂದು ಸ್ವರ್ಣ ಗೌರಿ ಹಬ್ಬವನ್ನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅದರಿಂದ ಈ ಒಂದು ಹಬ್ಬದ ದಿನ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಎಲ್ರಿಗೂ ಮತ್ತೊಮ್ಮೆ ಸ್ವರ್ಣ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ.